ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ನೀವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದೀರಪ್ಪ ಅಂತಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ? ಸೊ ನಮ್ಮ ಚಾನಲ್ ಗ್ರೋ ಆಗುತ್ತಾ? ಇಲ್ಲ ಸ್ಪ್ಯಾಮ್ಗೆ ಏನಾದರೂ ಹೋಗುತ್ತಾ? ಸೊ ಏನಾಗುತ್ತೆ? ಕೆಲವೊಬ್ಬರು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಗ್ರೋ ಇರುತ್ತೆ. ಕೆಲವೊಬ್ಬರು 2 ದಿವಸಕ್ಕೆ ಒಂದೊಂದು ಸಾರಿ ಅಪ್ಲೋಡ್ ಮಾಡ್ತಾರೆ, ಅವ್ರ ಚಾನಲ್ ಕೂಡ ಗ್ರೋ ಇರುತ್ತೆ. ಕೆಲವೊಬ್ಬರು ಒಂದೊಂದು ತಿಂಗಳಲ್ಲಿ 2 ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅವ್ರ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಇರುತ್ತೆ. ಹಾಗಂತಂದ್ರೆ ನಾವು ಅವರೆಲ್ಲ ಅಷ್ಟೊಂದು ಗ್ಯಾಪ್ ತಗೊಂಡು ಅಪ್ಲೋಡ್ ಮಾಡಿದ್ರು ಕೂಡ ಅವರ ಚಾನಲ್ ಚೆನ್ನಾಗಿರುತ್ತೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಚಾನಲ್ ಗ್ರೋ ಆಗುತ್ತಾ? ಇಲ್ವಾ? ಅನ್ನೋದು ನಮ್ಮ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ 100% ಆಗಿ. ಸೊ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್‌ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನಂತಂದ್ರೆ, ನಾವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಮೊದಲು ನಮ್ಮ ಚಾನಲ್ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ ನಿಮಗೆ. ಮೊದಲಿಗೆ ನೀವೇನಪ್ಪಾ ಅಂತಂದ್ರೆ 2 ಡೇಸ್‌ಗೆ ಒಂದ್ ಸಾರಿ ಅಪ್ಲೋಡ್ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಸೊ 2 ದಿವಸಕ್ಕೆ ಒಂದೊಂದು ಸಾರಿ. ಸೊ ಆವಾಗ ಬರ್ತಿರುವಂತಹ ವ್ಯೂಸ್ ಏನಿರುತ್ತೆ ಅದಕ್ಕೆ ಮತ್ತೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಅದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಸಾರಿ ಏನಪ್ಪಾ ಅಂತಂದ್ರೆ, ಒಂದು ಒಂದು ಪಾಸಿಟಿವ್ ಕೂಡ ಇರುತ್ತೆ, ಒಂದು ನೆಗೆಟಿವ್ ಕೂಡ ಇರುತ್ತೆ. ಯಾಕಂತಂದ್ರೆ, ನಿಮ್ಮ ಒಂದು ಕ್ವಾಲಿಟಿ ಅಂದ್ರೆ ಕಂಟೆಂಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ ಕೇಸ್ ನೀವು ಡೈಲಿ ವಿಡಿಯೋ ಮಾಡಬೇಕಪ್ಪ ಅಂತಂದ್ರೆ ನಿಮಗೆ ಕ್ವಾಲಿಟಿ ಕೊಡಕ್ಕಾಗಲ್ಲ. ಒಂದು ಮೈಂಡಲ್ಲಿ ಬರುತ್ತೆ. ಯಾಕಂದ್ರೆ ರೆಗ್ಯುಲರ್ ಆಗಿ ನೀವು ಡೈಲಿ ಅಂದ್ರೆ ಫುಲ್ ಟೈಮ್ ಯೂಟ್ಯೂಬೇ ಮಾಡ್ತೀರಾ ಅಂತಂದ್ರೆ ಒಂದು ಕ್ವಾಲಿಟಿ ಕೊಡ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಏನಂತಂದ್ರೆ, ನೀವು ಹೊರಗಡೆ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಆಗಿ ಯೂಟ್ಯೂಬ್ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಸೊ ಆವಾಗ ಏನಾಗತ್ತಪ್ಪ ಅಂತಂದ್ರೆ, ನಿಮಗೆ ಕ್ವಾಲಿಟಿ ಕಂಟೆಂಟ್ ಕೊಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದು? ಸೊ ನೀವು ಫುಲ್ ಟೈಮ್ ಮಾಡ್ತೀರಾ ಅಂತಂದ್ರೆ ಡೈಲಿ ಅಪ್ಲೋಡ್ ಮಾಡಿ. ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ನೀವು ಹೊರಗಡೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಿರ್ತಾರ ಅಂತಂದ್ರೆ, ನೀವು ಒಂದು ಸೆಟ್ ಮಾಡ್ಕೊಂಬಿಡಿ. ಸೊ ತಿಂಗಳಿಗೆ 2 ವಿಡಿಯೋ ಅಪ್ಲೋಡ್ ಆಗ್ಬೇಕು, ಇಲ್ಲ 4 ವಿಡಿಯೋ ಅಪ್ಲೋಡ್ ಆಗ್ಬೇಕು. ಸೊ ಈ ತರ. ಸೊ ಕ್ವಾಲಿಟಿ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪಾಸಿಟಿವ್ ಇಫೆಕ್ಟ್ಸ್ ಇರುತ್ತೆ ಕೆಲವೊಂದ್ ಸರಿ. ಏನಂತಂದ್ರೆ, ಫಾಸ್ಟರ್ ಚಾನೆಲ್ ಗ್ರೋತ್ ಅಂತಂದ್ರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಚಾನಲ್ಲು ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಏನಾಗತ್ತಪ್ಪ ಅಂತಂದ್ರೆ, ನಿಮ್ಮ ವಿಸಿಬಿಲಿಟಿ ಮತ್ತೆ ಏನಾಗತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮೋರ್ ವಾಚ್ ಟೈಮ್ಸ್. ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ್ರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನೀವು ವಾಚ್ ಟೈಮ್ಸ್ ಅನ್ನ ಜಾಸ್ತಿ ತಗೋಬಹುದು. ಯಾಕಂತಂದ್ರೆ, ನೀವು 2 ಡೇಸ್‌ಗೆ ಒಂದ್ಸರಿ ಹಾಕೋದ್ರಿಂದ ಸೆಂಟ್ರಲ್ ಒಂದು ದಿನ ಗ್ಯಾಪ್ ಬರುತ್ತೆ. ಸೊ ಅಲ್ಲಿ ಬೇರೆದವ್ರದ್ದು ವಿಡಿಯೋ ಬಂದ್ಬಿಟ್ಟಿರತ್ತೆ. ಸೊ ಅದಕ್ಕೋಸ್ಕರ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಪ್ಪ ಏನಾಗುತ್ತೆ ಅಂದ್ರೆ, ನಿಮ್ಮ ವಾಚ್ ಟೈಮ್ ಜಾಸ್ತಿ ಬರೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಆಡಿಯನ್ಸ್ ಎಂಗೇಜ್‌ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆಡಿಯನ್ಸ್ ಎಂಗೇಜ್‌ಮೆಂಟ್ ಜಾಸ್ತಿ ಆದಷ್ಟು ನಿಮ್ಗೆ ಏನಪ್ಪಾ ಅಂತಂದ್ರೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗೇ ಆಗ್ತಾರೆ. ವ್ಯೂಸ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ಅದರಿಂದ ವಾಚ್ ಟೈಮ್ ಕೂಡ 100% ಆಗಿ ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಅಲ್ಲಿ ನಿಮ್ಮ ಚಾನೆಲ್ ಅನ್ನ ಈಸಿಯಾಗಿ ಮಾನಿಟೈಸೇಷನ್ ಮಾಡ್ಕೋಬಹುದು. ಸೊ ನಿಮ್ಮ ಕ್ವಾಲಿಟಿ ಕಂಟೆಂಟ್ ಅಂದ್ರೆ ಕಂಟೆಂಟ್ ಕ್ವಾಲಿಟಿ ಚೆನ್ನಾಗಿತ್ತಂತಂದ್ರೆ 100% ಆಗಿ 3 ಮಂತ್ಸ್ ಅಲ್ಲಿ ಅಂದ್ರೆ ಆ 90 ದಿನದಲ್ಲಿ ನಿಮ್ಮ ಚಾನೆಲ್ 100% ಆಗಿ ಮಾನಿಟೈಸ್ ಆಗೇ ಆಗುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಇನ್ ಕೇಸ್ ಫುಲ್ ಟೈಮಲ್ಲಿ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಈ ಒಂದು ಏನಂತಂದ್ರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದು ಏನಂತಾರೆ ಹವ್ಯಾಸನ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಚಾನಲ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.